ಉಪ್ಪು ಹುಳಿ ಖಾರ ಪರ್ಫೆಕ್ಟಾಗಿರುವಂತಹ ಈ ಒಂದು ಮೆಂತ್ಯ ಕಾಳಿನ ಸಾರು, ಮೆಂತ್ಯ ಕಾಳಲ್ಲಿ ಇಷ್ಟು ಸಖತ್ತಾಗಿರೋ ಒಂದು ಸಾರು ಮಾಡ್ಬೋದು ಅಂತ ನಿಜ ನನಗೆ ಗೊತ್ತಿರಲಿಲ್ಲ. ನಾನು ಮಾಡೋ ಸ್ಟೈಲೇ ಬೇರೆ, ಬಟ್ ನಮ್ಮ ಯಜಮಾನ್ರವ್ರು ಆಚೆ ಹೇಳ್ಕೊಟ್ಟಿದ್ದ ಸ್ಟೈಲೇ ಬೇರೆ. ಸೊ ಹೇಗೆ ಮಾಡೋದಂದರೆ, ಒಂದು ದೊಡ್ಡ ಲೆಮನ್ ಸೈಜಷ್ಟು ಹುಣಸೆಹಣ್ಣು ನಾನು ನೆನೆಸಿ ಚೆನ್ನಾಗಿ ಕಿವುಚಿ ಆ ರಸನ ಒಂದು ಮಣ್ಣು ಪಾತ್ರೆಯಲ್ಲಿ ಹಾಕಿದ್ದೀನಿ. ಇವಾಗ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ದೊಡ್ಡ ಸ್ಪೂನಷ್ಟು ಖಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಒಂದು ದೊಡ್ಡ ಟೊಮ್ಯಾಟೋನ ಈ ರೀತಿ ತೊಳೆದು ಕಟ್ ಮಾಡಿ ಹಾಕಿದ್ದೀನಿ. ಕಾಲು ಭಾಗದಷ್ಟು ತೆಂಗಿನಕಾಯಿ, 1 ಸ್ಪೂನ್ ಜೀರಿಗೆ ನುಣ್ಣಗೆ ರುಬ್ಬಿಟ್ಟು ಆ್ಯಡ್ ಮಾಡಿದ್ದೀನಿ. ಇವಾಗ ಒಗ್ಗರಣೆ ಪಾತ್ರೆಯಲ್ಲಿ ಒಂದು 1/4 ಸ್ಪೂನ್ ಎಣ್ಣೆನ ಬಿಸಿ ಮಾಡ್ಕೊಂಡು ಒಂದು ದೊಡ್ಡ ಸ್ಪೂನಷ್ಟು ಮೆಂತ್ಯಕಾಳನ್ನ ಹಾಕಿ ಲೋ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ಈ ಟೈಮಲ್ಲಿ ಮನೆಯೆಲ್ಲ ಘಮ ಘಮ ಅಂತ ಸಕ್ಕತ್ತಾಗಿರೋ ಒಂದು ಸ್ಮೆಲ್ ಬರುತ್ತೆ. ಇವಾಗ ಇದನ್ನು ಆಲ್ರೆಡಿ ರೆಡಿ ಮಾಡಿರೋ ಮಿಶ್ರಣದಲ್ಲಿ ಆ್ಯಡ್ ಮಾಡಾಯಿತು. ಇದನ್ನೆಲ್ಲ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಸೊ ದಟ್ ಆ ಪೌಡರ್ ಎಲ್ಲ ಡಿಸಾಲ್ವ್ ಆಗುತ್ತೆ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿ 15 to 20 ಮಿನಿಟ್ಸ್ ನೀವು ಇದನ್ನು ಕುದಿಸ್ಕೊಂಡ್ರೆ ಸಾಕು, ಈ ಸಾರು ರೆಡಿ ಆಗುತ್ತೆ. ಮೆಂತ್ಯಕಾಳನ್ನ ಈ ರೀತಿ ತೊಗೊಂಡು ಕೈಯಲ್ಲಿ ಕಿವುಚಿದ ತಕ್ಷಣ ಸಾಫ್ಟಾಗಿ ಈ ರೀತಿ ಬಂದರೆ ಸಾರು ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಒಂದು ದೊಡ್ಡ ಬೆಳ್ಳುಳ್ಳಿನ ಬಿಡಿಸಿ ಹಾಕಿದ್ದೀನಿ. 100 ಗ್ರಾಮಷ್ಟು ಸಾಂಬಾರು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಆಲ್ಮೋಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ದೀನಿ. ಈ ರೀತಿ ಬ್ರೌನ್ ಕಲರ್ ಆಗಿದ ತಕ್ಷಣ ಇದನ್ನು ನಮ್ಮದು ಕುದೀತಿರೋ ಸಾರು ಏನಿದೆಯಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡಾದಮೇಲೆ ಜಸ್ಟ್ ಒಂದು 2 ನಿಮಿಷ ಇದನ್ನು ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಸಕ್ಕ ಟೇಸ್ಟ್ ಆಗಿರೋ ಘಮ ಘಮ ಅಂತ ಒಂದು ಒಳ್ಳೆ ಫ್ರ್ಯಾಗ್ರೆನ್ಸ್ ಇರುವಂತಹ ಮೆಂತ್ಯ ಕಾಳಿಂದು ಹೆಲ್ದಿಯಾದ ಒಂದು ಸಾರು ರೆಡಿ ಆಗುತ್ತೆ.